ನಮ್ಮ ಜೀವನದಲ್ಲಿ ನಾವು ಯಾವುದಾದರೂ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗಿ ಜೀವನವನ್ನು ನಡೆಸುತ್ತಿದ್ದರೆ ನಾವು ಸದಾ ದುಃಖಿಗಳಾಗಿ ಇರುತ್ತೇವೆ. ಏಕೆಂದರೆ ನಾವು ಯಾವ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗಿ ಜೀವನವನ್ನು ನಡೆಸುತ್ತಿದ್ದೇವೋ ಆ ವ್ಯಕ್ತಿ ಇಲ್ಲ ಅಂದರೆ ನಮಗೆ ಜೀವನವನ್ನು ನಡೆಸಲು ಸಾಧ್ಯ ಆಗುವುದಿಲ್ಲ ಎಂದು ನಮಗೆ ಅನುಭವ ಆಗುತ್ತದೆ. ಆಗ ನಾವು ಬಹಳಷ್ಟು ದುಃಖಿಗಳಾಗುತ್ತೇವೆ. ಹೇಗೆ ಒಬ್ಬ ರೋಗಿ ತಾನು ರೋಗಿ ಆಗಿರುವ ಕಾರಣ ಅನ್ಯರ ಮೇಲೆ ಡಿಪೆಂಡ್ ಆಗಿ ಜೀವನವನ್ನು ನಡೆಸಬೇಕಾಗುತ್ತದೆ. ಯಾವಾಗ ರೋಗಿ ಅನ್ಯರ ಮೇಲೆ ಡಿಪೆಂಡ್ ಆಗಿ ಜೀವನವನ್ನು ನಡೆಸುವ ಪರಿಸ್ಥಿತಿ ಬರುತ್ತದೆಯೋ ಆಗ ರೋಗಿ ಬಹಳಷ್ಟು ದುಃಖಿಯಾಗುತ್ತಾನೆ. ಏಕೆಂದರೆ ಕೆಲವೊಮ್ಮೆ ರೋಗಿಯನ್ನು ನೋಡಿಕೊಳ್ಳುವಂತಹ ವ್ಯಕ್ತಿಗಳು ರೋಗಿಯ ಸಮ್ಮುಖದಲ್ಲಿ ಇರದೇ ಇದ್ದಾಗ ಆ ರೋಗಿಗೆ ಬಹಳಷ್ಟು ದುಃಖದ ಅನುಭವ ಆಗುತ್ತದೆ. ಅದೇ ರೀತಿ ನಾವು ಮಾನಸಿಕವಾಗಿ ಯಾವುದಾದರೂ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗಿ ಈ ವ್ಯಕ್ತಿ ಇಲ್ಲ ಅಂದರೆ ನನಗೆ ಜೀವನವನ್ನು ನಡೆಸಲು ಸಾಧ್ಯ ಆಗುವುದಿಲ್ಲ ಎಂದು ನಾವು ತಿಳಿದುಕೊಂಡರೆ ಇದೂ ಕೂಡ ಒಂದು ಮಾನಸಿಕ ರೋಗ ಆಗಿದೆ. ಕೆಲವೊಮ್ಮೆ ಆ ವ್ಯಕ್ತಿಗಳು ನಮ್ಮಿಂದ ದೂರ ಆಗಿ ಬಿಡುತ್ತಾರೆ. ನಾವು ಅವರ ಮೇಲೆ ಡಿಪೆಂಡ್ ಆಗಿದ್ದರೆ ನಾವು ಸದಾ ದುಃಖಿಗಳಾಗಿ ಜೀವನವನ್ನು ನಡೆಸಬೇಕಾಗುತ್ತದೆ. ಆದ್ದರಿಂದ ಮಾನಸಿಕವಾಗಿ ಯಾರ ಮೇಲೂ ಡಿಪೆಂಡ್ ಆಗಬಾರದು. ಕೇವಲ ಒಬ್ಬ ಪರಮಾತ್ಮ ತಂದೆಯ ಮೇಲೆ ಡಿಪೆಂಡ್ ಆಗಬೇಕು. ಯಾವಾಗ ನಾವು ಪರಮಾತ್ಮ ತಂದೆಯ ಮೇಲೆ ಡಿಪೆಂಡ್ ಆಗಿ ಜೀವನವನ್ನು ನಡೆಸುತ್ತೇವೋ ಆಗ ಆ ಪರಮಾತ್ಮ ತಂದೆ ಸದಾ ನಮ್ಮ ಜೊತೆಗಿದ್ದು ಸದಾ ನಮ್ಮ ರಕ್ಷಣೆಯನ್ನು ಮಾಡುತ್ತಾರೆ. ಆಗ ಎಂದೂ ಕೂಡ ನಮಗೆ ಒಂಟಿತನದ ಅನುಭವ ಆಗುವುದಿಲ್ಲ ಮತ್ತು ಪರಮಾತ್ಮ ತಂದೆ ಜೊತೆಗಿರುವ ಕಾರಣ ನಾವು ಸದಾ ಖುಷಿಯಲ್ಲಿ ಇರಲು ಸಾಧ್ಯ ಆಗುತ್ತದೆ.